ಅದು ಕೇಂದ್ರ ಸರ್ಕಾರದಿಂದ ನಿರ್ಮಾಣವಾಗಿರುವ ಅವೈಜ್ಞಾನಿಕ ಅಂಡರ್ ಪಾಸ್. ಪ್ರತಿ ಬಾರಿ ಮಳೆ ಬಂದಾಗ ಆ ಭಾಗದಲ್ಲಿ ಓಡಾಡುವ ಜನರು ನರಕ ಯಾತನೆಯನ್ನ ಅನುಭವಿಸುತ್ತಾರೆ. ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಗ್ರಾಮಸ್ಥರು ಅರೆಬೆತ್ತಲೆ ಪ್ರತಿಭಟನೆ ನಡೆಸಿದ್ದಾರೆ. ಅವೈಜ್ಞಾನಿಕ ಅಂಡರ್ ಪಾಸ್ನಿಂದ ಜನರಿಗೆ ಕಿರಿಕಿರಿ. ಶಾಶ್ವತ ಪರಿಹಾರ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ. ಕೋಲಾರದ ಖಾದ್ರಿಪುರ ಬಳಿ ಕೇಂದ್ರ ಸರ್ಕಾರದಿಂದ ಅಂಡರ್ ಪಾಸ್ ನಿರ್ಮಾಣ ಮಾಡಲಾಗಿದೆ. ಆದರೆ ಪ್ರತಿ ಬಾರಿ ಮಳೆಗಾಲದಲ್ಲಿ ಅಂಡರ್ ಪಾಸ್ನಲ್ಲಿ ನೀರು ತುಂಬಿ ಜನರು ನರಕಯಾತನೆ ಅನುಭವಿಸುತ್ತಿದ್ದಾರೆ. ನಮ್ಮ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡುವಂತೆ ಆಗ್ರಹಿಸಿ ಖಾದ್ರಿಪುರದ ನಿವಾಸಿಗಳು ಅರೆಬೆತ್ತಲೆ ಪ್ರತಿಭಟನೆ ನಡೆಸಿದ್ದಾರೆ. ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದೇ ಸಿಗ್ತಾ ಇಲ್ಲ. ಮೊದಲು ಈ ಅಂಡರ್ ಪಾಸ್ಗೆ ಪ್ಲಾನ್ ಮಾಡಿಕೊಟ್ಟಂತ ಇಂಜಿನಿಯರ್ ಯಾರಿದ್ದಾರೆ ಅವ್ರೇನಾದ್ರೂ ಸಿಕ್ಕಿದ್ರೆ ಅವ್ರಿಗೆ ಸಾರ್ವಜನಿಕವಾಗಿ ನಾವು ಒಂದು ಸನ್ಮಾನ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀವಿ. ಯಾಕೆಂದ್ರೆ ತುಂಬಾ ತಳಮಟ್ಟದಲ್ಲಿ ಅಂದ್ರೆ ನೀರು ಹೋಗೋದಕ್ಕೆ ವಾಟರ್ನೇ ಇಲ್ದಿರ ಇರ್ತಕ್ಕಂಥ ರೀತಿನಲ್ಲಿ ಅವರು ಪ್ಲಾನ್ ಕೊಟ್ಟಿದಾರಲ್ವಾ, ಅವರು ಯಾವ ಯೂನಿವರ್ಸಿಟಿದಲ್ಲಿ ಇಂಜಿನಿಯರಿಂಗ್ ಮಾಡಿಸಿದ್ರು ನಮ್ಗಂತೂ ಗೊತ್ತಾಗ್ತಾ ಇಲ್ಲ. ಅವ್ರೇನಾದ್ರೂ ಸಿಕ್ಕಿದ್ರೆ ಇಲ್ಲ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ, ನಾವೇ ವಿಳಾಸ ಹುಡ್ಕೊಂಡೋಗಿ ಅವ್ರಿಗೆ ಸನ್ಮಾನ ಮಾಡ್ಬಿಟ್ಟು ಬರ್ತೀವಿ. ಕೆಎಚ್ ಮುನಿಯಪ್ಪ ರೈಲ್ವೆ ಸಚಿವರಾಗಿದ್ದ ಸಂದರ್ಭದಲ್ಲಿ ರೈಲ್ವೆ ಅಂಡರ್ ಪಾಸ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಬಹುತೇಕ ಅಂಡರ್ ಪಾಸ್ಗಳು ಮಳೆ ಬಂದ್ರೆ ನೀರು ಸರಾಗವಾಗಿ ಹರಿಯಲು ಸಾಧ್ಯವಾಗದೆ ನೀರು ತುಂಬಿಕೊಳ್ಳುತ್ತದೆ. ಅವೈಜ್ಞಾನಿಕವಾಗಿ ನಿರ್ಮಾಣಗೊಂಡಿರುವ ಅಂಡರ್ ಪಾಸ್ ಸಮಸ್ಯೆ ನಿವಾರಿಸಬೇಕು. ಇಲ್ಲದಿದ್ದರೆ ಮೇಲ್ಸೇತುವೆ ನಿರ್ಮಾಣ ಮಾಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಸ್ಕೂಲ್ ಮಕ್ಕಳಿಗೆ ವ್ಯಾನ್ ಹೋಗೋಕೆ ತುಂಬಾ ತೊಂದರೆ ಆಗ್ತಾ ಇದೆ. ಇದನ್ನ ಆದಷ್ಟು ಬೇಗ ನಮಗೆ ಸರಿ ಮಾಡಿ ಕೊಡಿ. ಆದಷ್ಟು ಬೇಗ ಮೋರಿ ತುಂಬಿರೋದ್ರಿಂದ ಮಕ್ಕಳಿಗೆ ಎಷ್ಟು ತೊಂದರೆ ಆಗ್ತಿದೆ, ಬರಕ್ಕೂ ಆಗ್ತಿಲ್ಲ. ರೈಲ್ವೆ ಸ್ಟೇಷನ್ ಇದರಿಂದ ಹಳಿಗಳಿಂದ ಬರಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಆದ್ರಿಂದ ಆದಷ್ಟು ಬೇಗ ಮೋರಿಯನ್ನ ಸರಿ ಮಾಡಿಕೊಟ್ಟು ಕ್ಲೀನ್ ಆಗಿ ನೀರು ಹೋಗುವಂಗೆ ಮಾಡಬೇಕು. ಪ್ರತಿ ಬಾರಿ ಮಳೆ ಬಂದಾಗ ಅಂಗೈಯಲ್ಲಿ ಜೀವ ಹಿಡಿದು ಓಡಾಡುವಂತಹ ಜನರಿಗೆ ಅಧಿಕಾರಿಗಳು ಗಮನಹರಿಸಿ ಶಾಶ್ವತ ಪರಿಹಾರ ಒದಗಿಸಿದ್ರೆ ಒಳ್ಳೆಯದು. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಅದು ಕೇಂದ್ರ ಸರ್ಕಾರದಿಂದ ನಿರ್ಮಾಣವಾಗಿರುವ ಅವೈಜ್ಞಾನಿಕ ಅಂಡರ್ ಪಾಸ್. ಪ್ರತಿ ಬಾರಿ ಮಳೆ ಬಂದಾಗ ಆ ಭಾಗದಲ್ಲಿ ಓಡಾಡುವ ಜನರು ನರಕ ಯಾತನೆಯನ್ನ ಅನುಭವಿಸುತ್ತಾರೆ. ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಗ್ರಾಮಸ್ಥರು ಅರೆಬೆತ್ತಲೆ ಪ್ರತಿಭಟನೆ ನಡೆಸಿದ್ದಾರೆ. ಅವೈಜ್ಞಾನಿಕ ಅಂಡರ್ ಪಾಸ್ನಿಂದ ಜನರಿಗೆ ಕಿರಿಕಿರಿ. ಶಾಶ್ವತ ಪರಿಹಾರ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ. ಕೋಲಾರದ ಖಾದ್ರಿಪುರ ಬಳಿ ಕೇಂದ್ರ ಸರ್ಕಾರದಿಂದ ಅಂಡರ್ ಪಾಸ್ ನಿರ್ಮಾಣ ಮಾಡಲಾಗಿದೆ. ಆದರೆ ಪ್ರತಿ ಬಾರಿ ಮಳೆಗಾಲದಲ್ಲಿ ಅಂಡರ್ ಪಾಸ್ನಲ್ಲಿ ನೀರು ತುಂಬಿ ಜನರು ನರಕಯಾತನೆ ಅನುಭವಿಸುತ್ತಿದ್ದಾರೆ. ನಮ್ಮ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡುವಂತೆ ಆಗ್ರಹಿಸಿ ಖಾದ್ರಿಪುರದ ನಿವಾಸಿಗಳು ಅರೆಬೆತ್ತಲೆ ಪ್ರತಿಭಟನೆ ನಡೆಸಿದ್ದಾರೆ. ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದೇ ಸಿಗ್ತಾ ಇಲ್ಲ. ಮೊದಲು ಈ ಅಂಡರ್ ಪಾಸ್ಗೆ ಪ್ಲಾನ್ ಮಾಡಿಕೊಟ್ಟಂತ ಇಂಜಿನಿಯರ್ ಯಾರಿದ್ದಾರೆ ಅವ್ರೇನಾದ್ರೂ ಸಿಕ್ಕಿದ್ರೆ ಅವ್ರಿಗೆ ಸಾರ್ವಜನಿಕವಾಗಿ ನಾವು ಒಂದು ಸನ್ಮಾನ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀವಿ. ಯಾಕೆಂದ್ರೆ ತುಂಬಾ ತಳಮಟ್ಟದಲ್ಲಿ ಅಂದ್ರೆ ನೀರು ಹೋಗೋದಕ್ಕೆ ವಾಟರ್ನೇ ಇಲ್ದಿರ ಇರ್ತಕ್ಕಂಥ ರೀತಿನಲ್ಲಿ ಅವರು ಪ್ಲಾನ್ ಕೊಟ್ಟಿದಾರಲ್ವಾ, ಅವರು ಯಾವ ಯೂನಿವರ್ಸಿಟಿದಲ್ಲಿ ಇಂಜಿನಿಯರಿಂಗ್ ಮಾಡಿಸಿದ್ರು ನಮ್ಗಂತೂ ಗೊತ್ತಾಗ್ತಾ ಇಲ್ಲ. ಅವ್ರೇನಾದ್ರೂ ಸಿಕ್ಕಿದ್ರೆ ಇಲ್ಲ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ, ನಾವೇ ವಿಳಾಸ ಹುಡ್ಕೊಂಡೋಗಿ ಅವ್ರಿಗೆ ಸನ್ಮಾನ ಮಾಡ್ಬಿಟ್ಟು ಬರ್ತೀವಿ. ಕೆಎಚ್ ಮುನಿಯಪ್ಪ ರೈಲ್ವೆ ಸಚಿವರಾಗಿದ್ದ ಸಂದರ್ಭದಲ್ಲಿ ರೈಲ್ವೆ ಅಂಡರ್ ಪಾಸ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಬಹುತೇಕ ಅಂಡರ್ ಪಾಸ್ಗಳು ಮಳೆ ಬಂದ್ರೆ ನೀರು ಸರಾಗವಾಗಿ ಹರಿಯಲು ಸಾಧ್ಯವಾಗದೆ ನೀರು ತುಂಬಿಕೊಳ್ಳುತ್ತದೆ. ಅವೈಜ್ಞಾನಿಕವಾಗಿ ನಿರ್ಮಾಣಗೊಂಡಿರುವ ಅಂಡರ್ ಪಾಸ್ ಸಮಸ್ಯೆ ನಿವಾರಿಸಬೇಕು. ಇಲ್ಲದಿದ್ದರೆ ಮೇಲ್ಸೇತುವೆ ನಿರ್ಮಾಣ ಮಾಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಸ್ಕೂಲ್ ಮಕ್ಕಳಿಗೆ ವ್ಯಾನ್ ಹೋಗೋಕೆ ತುಂಬಾ ತೊಂದರೆ ಆಗ್ತಾ ಇದೆ. ಇದನ್ನ ಆದಷ್ಟು ಬೇಗ ನಮಗೆ ಸರಿ ಮಾಡಿ ಕೊಡಿ. ಆದಷ್ಟು ಬೇಗ ಮೋರಿ ತುಂಬಿರೋದ್ರಿಂದ ಮಕ್ಕಳಿಗೆ ಎಷ್ಟು ತೊಂದರೆ ಆಗ್ತಿದೆ, ಬರಕ್ಕೂ ಆಗ್ತಿಲ್ಲ. ರೈಲ್ವೆ ಸ್ಟೇಷನ್ ಇದರಿಂದ ಹಳಿಗಳಿಂದ ಬರಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಆದ್ರಿಂದ ಆದಷ್ಟು ಬೇಗ ಮೋರಿಯನ್ನ ಸರಿ ಮಾಡಿಕೊಟ್ಟು ಕ್ಲೀನ್ ಆಗಿ ನೀರು ಹೋಗುವಂಗೆ ಮಾಡಬೇಕು. ಪ್ರತಿ ಬಾರಿ ಮಳೆ ಬಂದಾಗ ಅಂಗೈಯಲ್ಲಿ ಜೀವ ಹಿಡಿದು ಓಡಾಡುವಂತಹ ಜನರಿಗೆ ಅಧಿಕಾರಿಗಳು ಗಮನಹರಿಸಿ ಶಾಶ್ವತ ಪರಿಹಾರ ಒದಗಿಸಿದ್ರೆ ಒಳ್ಳೆಯದು. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.
ಅದು ಕೇಂದ್ರ ಸರ್ಕಾರದಿಂದ ನಿರ್ಮಾಣವಾಗಿರುವ ಅವೈಜ್ಞಾನಿಕ ಅಂಡರ್ ಪಾಸ್. ಪ್ರತಿ ಬಾರಿ ಮಳೆ ಬಂದಾಗ ಆ ಭಾಗದಲ್ಲಿ ಓಡಾಡುವ ಜನರು ನರಕ ಯಾತನೆಯನ್ನ ಅನುಭವಿಸುತ್ತಾರೆ. ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಗ್ರಾಮಸ್ಥರು ಅರೆಬೆತ್ತಲೆ ಪ್ರತಿಭಟನೆ ನಡೆಸಿದ್ದಾರೆ. ಅವೈಜ್ಞಾನಿಕ ಅಂಡರ್ ಪಾಸ್ನಿಂದ ಜನರಿಗೆ ಕಿರಿಕಿರಿ. ಶಾಶ್ವತ ಪರಿಹಾರ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ. ಕೋಲಾರದ ಖಾದ್ರಿಪುರ ಬಳಿ ಕೇಂದ್ರ ಸರ್ಕಾರದಿಂದ ಅಂಡರ್ ಪಾಸ್ ನಿರ್ಮಾಣ ಮಾಡಲಾಗಿದೆ. ಆದರೆ ಪ್ರತಿ ಬಾರಿ ಮಳೆಗಾಲದಲ್ಲಿ ಅಂಡರ್ ಪಾಸ್ನಲ್ಲಿ ನೀರು ತುಂಬಿ ಜನರು ನರಕಯಾತನೆ ಅನುಭವಿಸುತ್ತಿದ್ದಾರೆ. ನಮ್ಮ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡುವಂತೆ ಆಗ್ರಹಿಸಿ ಖಾದ್ರಿಪುರದ ನಿವಾಸಿಗಳು ಅರೆಬೆತ್ತಲೆ ಪ್ರತಿಭಟನೆ ನಡೆಸಿದ್ದಾರೆ. ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದೇ ಸಿಗ್ತಾ ಇಲ್ಲ. ಮೊದಲು ಈ ಅಂಡರ್ ಪಾಸ್ಗೆ ಪ್ಲಾನ್ ಮಾಡಿಕೊಟ್ಟಂತ ಇಂಜಿನಿಯರ್ ಯಾರಿದ್ದಾರೆ ಅವ್ರೇನಾದ್ರೂ ಸಿಕ್ಕಿದ್ರೆ ಅವ್ರಿಗೆ ಸಾರ್ವಜನಿಕವಾಗಿ ನಾವು ಒಂದು ಸನ್ಮಾನ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀವಿ. ಯಾಕೆಂದ್ರೆ ತುಂಬಾ ತಳಮಟ್ಟದಲ್ಲಿ ಅಂದ್ರೆ ನೀರು ಹೋಗೋದಕ್ಕೆ ವಾಟರ್ನೇ ಇಲ್ದಿರ ಇರ್ತಕ್ಕಂಥ ರೀತಿನಲ್ಲಿ ಅವ್ರು ಪ್ಲಾನ್ ಕೊಟ್ಟಿದಾರಲ್ವಾ, ಅವ್ರು ಯಾವ ಯೂನಿವರ್ಸಿಟಿದಲ್ಲಿ ಇಂಜಿನಿಯರಿಂಗ್ ಮಾಡಿಸಿದ್ರು ನಮ್ಗಂತೂ ಗೊತ್ತಾಗ್ತಾ ಇಲ್ಲ. ಅವ್ರೇನಾದ್ರೂ ಸಿಕ್ಕಿದ್ರೆ ಇಲ್ಲ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ, ನಾವೇ ವಿಳಾಸ ಹುಡ್ಕೊಂಡೋಗಿ ಅವ್ರಿಗೆ ಸನ್ಮಾನ ಮಾಡ್ಬಿಟ್ಟು ಬರ್ತೀವಿ. ಕೆಎಚ್ ಮುನಿಯಪ್ಪ ರೈಲ್ವೆ ಸಚಿವರಾಗಿದ್ದ ಸಂದರ್ಭದಲ್ಲಿ ರೈಲ್ವೆ ಅಂಡರ್ ಪಾಸ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಬಹುತೇಕ ಅಂಡರ್ ಪಾಸ್ಗಳು ಮಳೆ ಬಂದ್ರೆ ನೀರು ಸರಾಗವಾಗಿ ಹರಿಯಲು ಸಾಧ್ಯವಾಗದೆ ನೀರು ತುಂಬಿಕೊಳ್ಳುತ್ತದೆ. ಅವೈಜ್ಞಾನಿಕವಾಗಿ ನಿರ್ಮಾಣಗೊಂಡಿರುವ ಅಂಡರ್ ಪಾಸ್ ಸಮಸ್ಯೆ ನಿವಾರಿಸಬೇಕು. ಇಲ್ಲದಿದ್ದರೆ ಮೇಲ್ಸೇತುವೆ ನಿರ್ಮಾಣ ಮಾಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಸ್ಕೂಲ್ ಮಕ್ಕಳಿಗೆ ವ್ಯಾನ್ ಹೋಗೋಕೆ ತುಂಬಾ ತೊಂದರೆ ಆಗ್ತಾ ಇದೆ. ಇದನ್ನ ಆದಷ್ಟು ಬೇಗ ನಮಗೆ ಸರಿ ಮಾಡಿ ಕೊಡಿ. ಆದಷ್ಟು ಬೇಗ ಮೋರಿ ತುಂಬಿರೋದ್ರಿಂದ ಮಕ್ಕಳಿಗೆ ಎಷ್ಟು ತೊಂದರೆ ಆಗ್ತಿದೆ, ಬರಕ್ಕೂ ಆಗ್ತಿಲ್ಲ. ರೈಲ್ವೆ ಸ್ಟೇಷನ್ ಇದರಿಂದ ಹಳಿಗಳಿಂದ ಬರಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಆದ್ರಿಂದ ಆದಷ್ಟು ಬೇಗ ಮೋರಿಯನ್ನ ಸರಿ ಮಾಡಿಕೊಟ್ಟು ಕ್ಲೀನ್ ಆಗಿ ನೀರು ಹೋಗುವಂಗೆ ಮಾಡಬೇಕು. ಪ್ರತಿ ಬಾರಿ ಮಳೆ ಬಂದಾಗ ಅಂಗೈಯಲ್ಲಿ ಜೀವ ಹಿಡಿದು ಓಡಾಡುವಂತಹ ಜನರಿಗೆ ಅಧಿಕಾರಿಗಳು ಗಮನಹರಿಸಿ ಶಾಶ್ವತ ಪರಿಹಾರ ಒದಗಿಸಿದ್ರೆ ಒಳ್ಳೆಯದು. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಅದು ಕೇಂದ್ರ ಸರ್ಕಾರದಿಂದ ನಿರ್ಮಾಣವಾಗಿರುವ ಅವೈಜ್ಞಾನಿಕ ಅಂಡರ್ ಪಾಸ್. ಪ್ರತಿ ಬಾರಿ ಮಳೆ ಬಂದಾಗ ಆ ಭಾಗದಲ್ಲಿ ಓಡಾಡುವ ಜನರು ನರಕ ಯಾತನೆಯನ್ನ ಅನುಭವಿಸುತ್ತಾರೆ. ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಗ್ರಾಮಸ್ಥರು ಅರೆಬೆತ್ತಲೆ ಪ್ರತಿಭಟನೆ ನಡೆಸಿದ್ದಾರೆ. ಅವೈಜ್ಞಾನಿಕ ಅಂಡರ್ ಪಾಸ್ನಿಂದ ಜನರಿಗೆ ಕಿರಿಕಿರಿ. ಶಾಶ್ವತ ಪರಿಹಾರ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ. ಕೋಲಾರದ ಖಾದ್ರಿಪುರ ಬಳಿ ಕೇಂದ್ರ ಸರ್ಕಾರದಿಂದ ಅಂಡರ್ ಪಾಸ್ ನಿರ್ಮಾಣ ಮಾಡಲಾಗಿದೆ. ಆದರೆ ಪ್ರತಿ ಬಾರಿ ಮಳೆಗಾಲದಲ್ಲಿ ಅಂಡರ್ ಪಾಸ್ನಲ್ಲಿ ನೀರು ತುಂಬಿ ಜನರು ನರಕಯಾತನೆ ಅನುಭವಿಸುತ್ತಿದ್ದಾರೆ. ನಮ್ಮ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡುವಂತೆ ಆಗ್ರಹಿಸಿ ಖಾದ್ರಿಪುರದ ನಿವಾಸಿಗಳು ಅರೆಬೆತ್ತಲೆ ಪ್ರತಿಭಟನೆ ನಡೆಸಿದ್ದಾರೆ. ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದೇ ಸಿಗ್ತಾ ಇಲ್ಲ. ಮೊದಲು ಈ ಅಂಡರ್ ಪಾಸ್ಗೆ ಪ್ಲಾನ್ ಮಾಡಿಕೊಟ್ಟಂತ ಇಂಜಿನಿಯರ್ ಯಾರಿದ್ದಾರೆ ಅವ್ರೇನಾದ್ರೂ ಸಿಕ್ಕಿದ್ರೆ ಅವ್ರಿಗೆ ಸಾರ್ವಜನಿಕವಾಗಿ ನಾವು ಒಂದು ಸನ್ಮಾನ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀವಿ. ಯಾಕೆಂದ್ರೆ ತುಂಬಾ ತಳಮಟ್ಟದಲ್ಲಿ ಅಂದ್ರೆ ನೀರು ಹೋಗೋದಕ್ಕೆ ವಾಟರ್ನೇ ಇಲ್ದಿರ ಇರ್ತಕ್ಕಂಥ ರೀತಿನಲ್ಲಿ ಅವ್ರು ಪ್ಲಾನ್ ಕೊಟ್ಟಿದಾರಲ್ವಾ, ಅವ್ರು ಯಾವ ಯೂನಿವರ್ಸಿಟಿದಲ್ಲಿ ಇಂಜಿನಿಯರಿಂಗ್ ಮಾಡಿಸಿದ್ರು ನಮ್ಗಂತೂ ಗೊತ್ತಾಗ್ತಾ ಇಲ್ಲ. ಅವ್ರೇನಾದ್ರೂ ಸಿಕ್ಕಿದ್ರೆ ಇಲ್ಲ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ, ನಾವೇ ವಿಳಾಸ ಹುಡ್ಕೊಂಡೋಗಿ ಅವ್ರಿಗೆ ಸನ್ಮಾನ ಮಾಡ್ಬಿಟ್ಟು ಬರ್ತೀವಿ. ಕೆಎಚ್ ಮುನಿಯಪ್ಪ ರೈಲ್ವೆ ಸಚಿವರಾಗಿದ್ದ ಸಂದರ್ಭದಲ್ಲಿ ರೈಲ್ವೆ ಅಂಡರ್ ಪಾಸ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಬಹುತೇಕ ಅಂಡರ್ ಪಾಸ್ಗಳು ಮಳೆ ಬಂದ್ರೆ ನೀರು ಸರಾಗವಾಗಿ ಹರಿಯಲು ಸಾಧ್ಯವಾಗದೆ ನೀರು ತುಂಬಿಕೊಳ್ಳುತ್ತದೆ. ಅವೈಜ್ಞಾನಿಕವಾಗಿ ನಿರ್ಮಾಣಗೊಂಡಿರುವ ಅಂಡರ್ ಪಾಸ್ ಸಮಸ್ಯೆ ನಿವಾರಿಸಬೇಕು. ಇಲ್ಲದಿದ್ದರೆ ಮೇಲ್ಸೇತುವೆ ನಿರ್ಮಾಣ ಮಾಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಸ್ಕೂಲ್ ಮಕ್ಕಳಿಗೆ ವ್ಯಾನ್ ಹೋಗೋಕೆ ತುಂಬಾ ತೊಂದರೆ ಆಗ್ತಾ ಇದೆ. ಇದನ್ನ ಆದಷ್ಟು ಬೇಗ ನಮಗೆ ಸರಿ ಮಾಡಿ ಕೊಡಿ. ಆದಷ್ಟು ಬೇಗ ಮೋರಿ ತುಂಬಿರೋದ್ರಿಂದ ಮಕ್ಕಳಿಗೆ ಎಷ್ಟು ತೊಂದರೆ ಆಗ್ತಿದೆ, ಬರಕ್ಕೂ ಆಗ್ತಿಲ್ಲ. ರೈಲ್ವೆ ಸ್ಟೇಷನ್ ಇದರಿಂದ ಹಳಿಗಳಿಂದ ಬರಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಆದ್ರಿಂದ ಆದಷ್ಟು ಬೇಗ ಮೋರಿಯನ್ನ ಸರಿ ಮಾಡಿಕೊಟ್ಟು ಕ್ಲೀನ್ ಆಗಿ ನೀರು ಹೋಗುವಂಗೆ ಮಾಡಬೇಕು. ಪ್ರತಿ ಬಾರಿ ಮಳೆ ಬಂದಾಗ ಅಂಗೈಯಲ್ಲಿ ಜೀವ ಹಿಡಿದು ಓಡಾಡುವಂತಹ ಜನರಿಗೆ ಅಧಿಕಾರಿಗಳು ಗಮನಹರಿಸಿ ಶಾಶ್ವತ ಪರಿಹಾರ ಒದಗಿಸಿದ್ರೆ ಒಳ್ಳೆಯದು. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.